ಶಿವರಾಜ್ ಮತ್ತು ಮಾಧವಿ ಅವರು ಅಂದುಕೊಂಡ ಹಾಗೆ ಆಗುತ್ತೆ. ಚಂದ್ರಿಕೆಗೆ ಶಿವರಾಜ್ ಮತ್ತು ಅವಳ ಸಂಬಂಧ ತಿಳಿಯುತ್ತದೆ. ಹಾಗಾದರೆ ಇತಿಹಾಸದಲ್ಲಿ ನಿಜವಾಗಿಯೂ ಬದಲಾವಣೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡೋಣ ಬನ್ನಿ. ದಾಳಿ ವಿಫಲಗೊಂಡು ಬ್ರಿಟಿಷರು ಹಿಂತಿರುಗುತ್ತಾರೆ. ಚಂದ್ರಿಕೆಯ ಚಳುವಳಿ ಜನರಿಗೆ ಒಂದು ದೊಡ್ಡ ಪ್ರಭಾವವನ್ನು ಉಂಟು ಮಾಡುತ್ತದೆ. ಮೆರವಣಿಗೆಯ ಕೊನೆಯ ಚಂದ್ರಿಕೆ ವೇದಿಕೆ ಹತ್ತಿ ಭಾಷಣ ಮಾಡುತ್ತಾಳೆ. ಈ ನಾಡಿಗೆ ತಾಯಿಯಾಗಿ, ಈ ಭಾಷೆಗೆ ಧ್ವನಿಯಾಗಿ ನಾನು ಬದುಕಬೇಕಾಗಿದೆ. ನನ್ನ ಕಾಲ ನನಗಾಗಿ ಅಲ್ಲ, ನಮ್ಮ ನಾಡಿಗೋಸ್ಕರ ಅಂತ ಹೇಳ್ತಾಳೆ. ವೇದಿಕೆಯ ಹಿಂದೆ ನಿಂತಿದ್ದ ಮಾಧವಿ ನಗುತ್ತಾಳೆ. ಆದರೆ ಶಿವರಾಜ್ ಮುಖದಲ್ಲಿ ಸ್ವಲ್ಪ ಗೊಂದಲದಿಂದ ಇರ್ತಾನೆ. ಅವನು ನೆನೆಸಿಕೊಳ್ತಾನೆ, ಈ ಕ್ಷಣವನ್ನೇನು ನಾನು ಬದಲಾಯಿಸಿದ್ದೇನೆ, ಆದರೆ ಅದು ಫ್ಯೂಚರ್ನಲ್ಲಿ ಇಲ್ಲಬೇಕೆ ಅಂತ ಯೋಚನೆಯನ್ನು ಮಾಡ್ತಾನೆ. ಆ ಕ್ಷಣದಲ್ಲಿ ಮಾಧವಿ ಪೆಟ್ಟಿಗೆಯೊಳಗೆ ಇಟ್ಟಿದ್ದ ತನ್ನ ಡಿಜಿಟಲ್ ಡೈರಿ ಒಂದು ಸಾರಿ ಓಪನ್ ಮಾಡ್ತಾಳೆ. ಅದು ತಕ್ಷಣವೇ ಒಂದು ಸೂಚನೆಯನ್ನು ಸೂಚಿಸುತ್ತದೆ. ಅವಳ ಕಾಲಯಂತ್ರದ ಕಾಲಕ್ರಮೇಣೆಯಲ್ಲಿ ವ್ಯತ್ಯಾಸವಾಗಿದೆ. ಇತಿಹಾಸದಲ್ಲಿ ಏನು ಬದಲಾಗಿದೆ ಅಂತ ನೋಡ್ತಾಳೆ. ಅವಳು ಪೆಟ್ಟಿಗೆಯಲ್ಲಿದ್ದ ಮೂಲ ಭವಿಷ್ಯದ ದಾಖಲೆಯೊಂದಿಗೆ ಹೋಲಿಸಿ ನೋಡ್ತಾಳೆ. ಚಂದ್ರಿಕೆ ಹೆಸರಲ್ಲಿ ಎಂಥೋ ಚಲನಶೀಲ ನಕ್ಷತ್ರ ಹುಟ್ಟಿದ್ದಿದೆ. ಆದರೆ ಒಂದು ಅಚ್ಚರಿಯ ಸಂಗತಿ, ಈಗಿರುವ ದಾಖಲೆಗಳಲ್ಲಿ ಚಂದ್ರಿಕೆ 1895ರವರೆಗೆ ಬದುಕಿಲ್ಲ. ಅವಳು 1836ರಲ್ಲೇ ಅಕಾಲಿಕವಾಗಿ ಮರಣ ಹೊಂದಿದ್ದಾಳೆ ಅಂತ ತೋರುತ್ತದೆ. ಮಾಧವಿ ಆತಂಕದಿಂದ ಕೇಳ್ತಾಳೆ, ನಾವು ರಕ್ಷಿಸಿದೆ ಎಂತಿದ್ರು, ಇತಿಹಾಸದಲ್ಲಿ ಅವಳ ಅಂತ್ಯ ಇನ್ನೂ ಬದಲಾಗಿದೆ. ನಾವು ಏನಾದರೂ ತಪ್ಪು ಮಾಡಿದೀವಾ ಅಂತ ಶಿವರಾಜ್ಗೆ ಕೇಳ್ತಾಳೆ. ಶಿವರಾಜ್, ಇವತ್ತಿನ ಪ್ರಭಾವದಿಂದ ನಾಳೆಯ ಧಾರೆ ಬದಲಾಗಿದೆ. ಇದು ಇನ್ನೂ ಸಂಪೂರ್ಣ ಉರಿಯುತ್ತಿದೆ, ಆದರೆ ಅತ್ತ ಮುಚ್ಚಿದ ದಾರಿ ಮತ್ತೊಂದು ದಿಕ್ಕಿನಲ್ಲಿ ತೆರೆದಿದೆ ಅಂತ ಹೇಳ್ತಾನೆ. ಶಿವರಾಜ್ನ ಅವರ ಮುಂದಿನ ಗುರಿ ಏನಿರುತ್ತೆ ಅಂದರೆ ಅವಳ ಜೀವ ಉಳಿಸಿ ಇತಿಹಾಸವನ್ನು ಸ್ಥಿರಗೊಳಿಸುವುದು. ಅವರು ಅವಳ ಜೀವಕ್ಕೆ ಬೆದರಿಕೆ ನೀಡಿರುವವರು ಯಾರು? ಇದರ ಹಿಂದಿರುವ ಶಕ್ತಿ ಕೇವಲ ಬ್ರಿಟಿಷ್ ಅಧಿಕಾರಿಯಲ್ಲ, ಇದರ ಹಿಂದೆ ಮತ್ತೊಬ್ಬ ಯಾರೋ ನಮ್ಮ ಹಾಗೆ ಟ್ರೈನ್ ಟ್ರಾವೆಲ್ ಮಾಡಿರಬಹುದು ಅಂತ ಯೋಚನೆ ಮಾಡ್ತಾನೆ. ಪೆಟ್ಟಿಗೆ ಒಳಗಿನಿಂದ ಅಜ್ಞಾತವಾಗಿ ಬರೆದ ನೋಟು ಸಿಗುತ್ತದೆ. ನೀವು ಅವಳನ್ನು ಉಳಿಸಲು ಬಂದಿರಬಹುದು, ಆದರೆ ಅವಳಿಂದ ನಿಮ್ಮನ್ನು ಉಳಿಸಬೇಕಾಗುತ್ತದೆ, ಕೆ ಅಂತ ಇರುತ್ತದೆ. ಮುಂದಿನ ದಿನ ಶಿವರಾಜ್, ಮಾಧವಿ ಮತ್ತು ಚಂದ್ರಿಕೆ ಮೌನವಾಗಿ ಅವಳ ಮುಂದಿನ ಹೆಜ್ಜೆಯ ಬಗ್ಗೆ ಯೋಚನೆಯನ್ನು ಮಾಡುತ್ತಿರ್ತಾರೆ. ಆ ವೇಳೆ ಪಕ್ಕದ ಕೋಣೆಯಿಂದ ಜೋರಾದ ಶಬ್ದ, ಯಾವುದೋ ಯಂತ್ರ ಸಡಿಲವಾಗುತ್ತಿರುವ ಧ್ವನಿ. ಮಾಧವಿ ಎದುರುತ್ತಾಳೆ. ಅದು ನನ್ನ ಯಂತ್ರ ಪೆಟ್ಟಿಗೆಯ ಶಬ್ದ ಅಲ್ಲ, ಅದು ಬೇರೆನೆ ಅಂತ ಅವಳು ಓಡುತ್ತಾಳೆ. ಕೋಣೆಯೊಳಗೆ ಒಂದು ಬ್ಲ್ಯಾಕ್ ಮೆಟಲ್ ಶೂಟ್ ಧರಿಸಿದ ವ್ಯಕ್ತಿ ಮುಖವನ್ನು ಮುಚ್ಚಿಕೊಂಡು ಕೈಯಲ್ಲಿ ಎಲೆಕ್ಟ್ರಾನಿಕ್ ಟ್ಯಾಬ್ಲೆಟ್ ಹಿಡಿದುಕೊಂಡು ಅವನು ಶುದ್ಧವಾದ ಕನ್ನಡದಲ್ಲಿ ಹೇಳುತ್ತಾನೆ, ನೀವು ಇತಿಹಾಸವನ್ನು ಉಳಿಸಲು ಬಂದಿರೋದು ಸರಿಯೇ, ಆದರೆ ನಾನು ಅದನ್ನು ಕ್ಲೋಸ್ ಮಾಡುತ್ತೇನೆ ಅಂತ ಹೇಳ್ತಾನೆ. ಅವನ ಪರಿಚಯವನ್ನು ಅವನು K-17 ಅಂತ ಹೇಳಿಕೊಳ್ತಾನೆ. ಅವನು ಟೈಮ್ ಮಿಷನ್ ಕಂಡುಹಿಡಿಯುವ 2173ರಿಂದ ಬಂದಿರುವ ವ್ಯಕ್ತಿಯಾಗಿರ್ತಾನೆ. ಅವನು ಶಿವರಾಜ್ ಮತ್ತು ಮಾಧವಿ ಬಂದಿರುವುದರಿಂದ ಭವಿಷ್ಯ ಕಾಲಚಕ್ರದಲ್ಲಿ ತೊಂದರೆ ಉಂಟಾಗುತ್ತದೆ. ಶಿವರಾಜ್ ಕೋಪದಿಂದ ಹೇಳ್ತಾನೆ, ಇದು ನಿನ್ನ ಭವಿಷ್ಯಕ್ಕೆ ಅನುಕೂಲವಿರಬಹುದು, ಆದರೆ ಅವಳ ಬದುಕು ನಿನ್ನ ಲೆಕ್ಕಾಚಾರಕ್ಕೂ ಮೇಲಿದೆ ಅಂತ ಶಿವರಾಜ್ ಹೇಳ್ತಾನೆ. ತಾತ್ಕಾಲಿಕವಾಗಿ ಅಚಲವಾಗುತ್ತಾನೆ. ಆದರೆ ಮಾಧವಿ ಹೇಳ್ತಾಳೆ. ಮಾಧವಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ K-17ರ ಸಾಧನವನ್ನು ಸೈಬರ್ ಲಾಕ್ ಮಾಡ್ತಾಳೆ. ಅವನು ಇಮಿಡಿಯೇಟ್ ಆಗಿ ಮರಣ ಹೊಂದುತ್ತಾನೆ. ಇವನು ಈಗ ತಡೆಯಲ್ಪಟ್ಟರೂ ಇವನೇ ಮೊದಲವನಲ್ಲ. ಅವನ ಹಿಂದೆ ಇಡೀ ಟೈಮ್ ಏಜೆನ್ಸಿಯ ತಂತ್ರಜ್ಞರ ಪಡೆಯೇ ಇದೆ ಅಂತ ಶಿವರಾಜ್ಗೆ ಡೌಟ್ ಬರುತ್ತೆ. ಶಿವರಾಜ್, ಮಾಧವಿ ಮತ್ತು ಚಂದ್ರಿಕೆಯ ನದಿಯ ತೀರದ ಗುಹೆಯೊಳಗೆ ತಾತ್ಕಾಲಿಕ ಆಶ್ರಯ ಪಡೆದಿದ್ದಾರೆ. 2173ರಿಂದ ಬಂದ K-17 ಈಗ ತಾತ್ಕಾಲಿಕವಾಗಿ ಆಕ್ಟಿವ್ ಆಗಿದ್ದನ್ನು, ಅವನ ಬಳಿ ಟ್ಯಾಬ್ಲೆಟ್ನಲ್ಲಿ ಸಿಕ್ಕ ಮಾಹಿತಿ ಅವನ ಮಿದುಳನ್ನು ಆಫ್ ಮಾಡಿರಲಿಲ್ಲ. ಆದರೆ ಅವನ ಮುಂದಿನ ದಾರಿ
ಅವನ ಮುಂದಿನ ದಾಳಿ ತಪ್ಪಿರಲಿಲ್ಲ. ಇನ್ನೂ ಹೆಚ್ಚಿನ ಕಾಲ ಪ್ರವಾಸಿಗಳು ಬರಬಹುದು ಎಂದು ಲೆಕ್ಕಾಚಾರ ಮಾಡಿದರು. ಚಂದ್ರಿಕೆ ಈಗ ಒಂದು ನಿರ್ಧಾರ ಮಾಡ್ತಾಳೆ. ನನ್ನ ಸಾವನ್ನಪ್ಪುವುದನ್ನು ಅವರು ಇತಿಹಾಸದಲ್ಲಿ ದಾಖಲಿಸಿದ್ದಾರೆಂದು ನಾನು ಬದುಕಿದ್ದರೂ ಅದು ನಿಜವಾಗುತ್ತಾ, ಅಥವಾ ನಾನು ನನ್ನ ಪಾಲಿನ ಇತಿಹಾಸವನ್ನು ಬದಲಾಯಿಸಲು ಆಗುವುದಿಲ್ಲವಾ ಎಂದು ಪ್ರಶ್ನಿಸ್ತಾಳೆ. ಮಾಧವಿ ತಕ್ಷಣ ಕೇಳ್ತಾಳೆ, ನೀನು ಬದಲಾಯಿಸಬಹುದು, ಆದರೆ ಅದು ಸತ್ಯವಾಗಬೇಕಾದರೆ ನಿನ್ನ ಸಾವು ಜಗತ್ತಿಗೆ ತಿಳಿಯಬೇಕು ಎಂದು ಹೇಳ್ತಾಳೆ. ಈಗ ಅವರು ಒಂದು ಪ್ಲಾನ್ ಮಾಡ್ತಾರೆ. ಒಂದು ನಕಲಿಯ ಚಂದ್ರಿಕೆಯ ದೇಹವನ್ನು ತೆಗೆದುಕೊಳ್ತಾರೆ. ಅವರು ನಿಜವಾದ ಚಂದ್ರಿಕೆಯನ್ನು ಯಾರಿಗೂ ಕಾಣದಂತೆ ಟೈಮ್ ಒಳಗೆ ಕರೆದುಕೊಂಡು ಹೋಗ್ತಾರೆ. ಅಂದರೆ ಇತಿಹಾಸದಲ್ಲಿ ಅವಳ ಹೆಸರು ಉಳಿಯುತ್ತದೆ, ಆದರೆ ಅವಳು ನಮ್ಮೊಂದಿಗೆ ಜೀವಂತವಾಗಿ ಇರ್ತಾಳೆ ಅಂತ ಪ್ಲಾನ್ ಮಾಡ್ತಾರೆ. ಚಂದ್ರಿಕೆ ಸತ್ತಳು ಎಂದು ಊರಿಗೆಲ್ಲ ತಿಳಿಸುತ್ತಾರೆ. ಚಂದ್ರಿಕೆಯನ್ನು ಪಾಯ್ಸನ್ನ ಮೂಲಕ ಕೊಂದು ಹಾಕಲಾಗಿದೆ ಎಂಬ ಸುಳ್ಳು ಸುದ್ದಿ ಹರಡುತ್ತದೆ. ಬ್ರಿಟಿಷ್ ಅಧಿಕಾರಿಗಳು ವಾಪಸ್ ಹೋಗ್ತಾರೆ. ಹಳೇಬೀಡಿನ ಜನ ಬೆರಗಾಗುತ್ತಾರೆ, ಆದರೆ ವೀರನಿಗೆ ಗೌರವ ತೋರಿಸುತ್ತಾರೆ. ಚಂದ್ರಿಕೆ ಗುಹೆಯೊಳಗೆ ಇದ್ದಾಳೆ, ಜೀವಂತವಾಗಿದ್ದರೂ ಜಗತ್ತಿಗೆ ಹಳೆಯ ಕಾಲದ ಶಹೀದೆಯಾಗಿದ್ದಾಳೆ. ಅವಳೊಂದಿಗೆ ಮಾಧವಿ ಮತ್ತು ಶಿವರಾಜ್ ಹೊಸ ಅಡಿಗಟ್ಟಿನ ಯೋಜನೆ ರೂಪಿಸ್ತಾರೆ. ಅದೃಶ್ಯ ಚಳುವಳಿ ಸಮಾರಂಭ ಆಗುತ್ತೆ. ಚಂದ್ರಿಕೆ, ಶಿವರಾಜ್ ಮತ್ತು ಮಾಧವಿ ಚಂದ್ರಿಕೆಯನ್ನು ಸತ್ತ ಸುದ್ದಿ ಹರಡಿಸಿ ಮುಂದೆ ಯಾವ ಪ್ಲ್ಯಾನನ್ನು ಹಾಕಿಕೊಂಡಿದ್ದಾರೆ ಅನ್ನೋದನ್ನು ಮುಂದಿನ ಹಾಗೂ ಕೊನೆಯ ಎಪಿಸೋಡಲ್ಲಿ ನೋಡೋಣ. ನಮಸ್ಕಾರ.